ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ಮತ್ತೆ ನಮ್ಮ ಚಾನಲ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇನ್ನೊಂದು ನೋಟಿಫಿಕೇಶನ್ ಬಂದಿದೆ. 2443 ಪೋಸ್ಟ್ನ ಒಂದು ನೋಟಿಫಿಕೇಶನ್ ಬಂದಿದೆ. ಇದು ಪೋಸ್ಟ್ ಆಫೀಸ್ನಲ್ಲಿ ಬಂದು ಕರೆದಿರುವಂಥ ಒಂದು ವೇಕೆನ್ಸಿ ಆಗಿರುವಂಥದ್ದು ಮತ್ತು ಕರ್ನಾಟಕದಲ್ಲೂ ಇದರ ವೇಕೆನ್ಸಿ ಇದೆ ಮತ್ತು ಇದು ಸೆಂಟ್ರಲ್ ಜಾಬ್ ಆಗಿರುವಂಥದ್ದು ಮತ್ತು ಪರ್ಮನೆಂಟ್ ಜಾಬ್ ಆಗಿರುವಂಥದ್ದು, ಗೌರ್ನಮೆಂಟ್ ಜಾಬ್ ಆಗಿರುವಂಥದ್ದು. ಈ ವೇಕೆನ್ಸಿಯ ಕುರಿತು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟವಾದಲ್ಲಿ ಲೈಕ್ನ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಈ ನೋಟಿಫಿಕೇಶನಲ್ಲಿ ಮೊದಲನೆಯದಾಗಿ 3 ಜಾಬ್ಸ್ ಇದ್ದಾವೆ. ಮೊದಲನೇದು ಬ್ರಾಂಚ್ ಪೋಸ್ಟ್ ಮಾಸ್ಟರ್ BPM ಅಂತ ಮತ್ತು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ABPM ಅಂತ. ನೆಕ್ಸ್ಟ್ ಮೂರನೇದಾಗಿ ಡಾಕ್ ಸೇವಕ್ ಅಂತ. ನಾವು ಮೊದಲನೇದಾಗಿ ಏನು ನೋಡಬೇಕು ಅಂತಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ನ ನೋಡೋಣ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ. ಜಾಬ್ ಪ್ರೊಫೈಲ್ ಬಂದುಬಿಟ್ಟು ನೆಕ್ಸ್ಟು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಬಗ್ಗೆ ನಾವು ಎಲ್ಲವೂ ಏನಾದರೂ ತಿಳ್ಕೊಳ್ತಾ ಹೋದ್ವಿ ಅಂತ ಅಂದರೆ ಟೈಮ್ ರಿಲೇಟೆಡ್ ಕಂಟಿನ್ಯೂಟಿ ಅಲೋಯನ್ಸ್ ಅಂತ ಇದೆ ಫ್ರೆಂಡ್ಸ್, TRCA. BPM ಸ್ಯಾಲ್ರಿ ಬಂದುಬಿಟ್ಟು ಏನೇನು ಇರುತ್ತೆ ಅಂತ, ಸ್ಯಾಲ್ರಿ ಹೇಗಿರುತ್ತೆ ಅಂತ ಅಂದರೆ 12,000 ಫಸ್ಟ್ ಲೆವೆಲ್ ಇರುತ್ತೆ. ನೆಕ್ಸ್ಟು ಸೆಕೆಂಡ್ ಲೆವೆಲ್ಲು 14,500 ಅಂದರೆ ನಿಮಗೆ ಪ್ರಮೋಷನ್ ಬಂದ ಹಾಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಇದು ಯಾವುದರ ಎಲಿಜಿಬಿಲಿಟಿ ಏನೇನು ಬೇಕು ಅಂತ ಅಂದರೆ ನಿಮಗೆ ಕೆಟಗರಿಗೆ ಬಂದುಬಿಟ್ಟು ಇಲ್ಲಿ ಎಲಿಜಿಬಿಲಿಟಿ ಏನೇನು ಬೇಕು ಅಂತ ಅಂದರೆ 18ರಿಂದ 40 ವರ್ಷದ ಒಳಗಿರಬೇಕು ಫ್ರೆಂಡ್ಸ್. ಮತ್ತು SC ST ಕೆಟಗರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಮತ್ತು ಅದರ್ಸ್ ಬ್ಯಾಕ್ವರ್ಡ್ ಕೆಟಗರಿಯವರಿಗೆ 3 ವರ್ಷನ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅಂದರೆ SC ST ಕೆಟಗರಿಯವರು 45 ವರ್ಷದ ತನಕ ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟು OBC ಕೆಟಗರಿಯವರು 43 ವರ್ಷದ ತನಕ ಹಾಕ್ಬೋದು. ನೆಕ್ಸ್ಟು ಎಕನಾಮಿಕಲಿ ಇವೆಲ್ಲ ಕೊಟ್ಟಿದ್ದಾರೆ ಫ್ರೆಂಡ್ಸ್, ನೀವು ಬೇಕಾದ್ರೆ ನೋಡ್ಕೋಬೋದು. PWD OBC PW ಪ್ಲಸ್ SC ST ಎಲ್ಲ ಕೊಟ್ಟಿದ್ದಾರೆ, ಯಾವ ಅಪ್ಲಿಕೇಶನ್ ಹಾಕ್ಬೋದು ಅಂತ. ಸ್ಯಾಲ್ರಿದು ಹೇಳಿದೆ, ನೆಕ್ಸ್ಟು ಏಜ್ ರಿಲ್ಯಾಕ್ಸೇಷನ್ ಹೇಳಿದೆ ಮತ್ತು ಎಲಿಜಿಬಿಲಿಟಿ. ಈಗ ನೆಕ್ಸ್ಟು ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನು ಬೇಕು ಅಂತಂದರೆ ನೀವು SSLCಯನ್ನು ಪಾಸ್ ಮಾಡಿರಬೇಕು. ಸೆಕೆಂಡ್ರಿ ಸ್ಕೂಲ್ ಎಕ್ಸಾಮಿನೇಷನ್ ಪಾಸ್ ಸರ್ಟಿಫಿಕೇಟ್ ಆಫ್ 10th ಸ್ಟ್ಯಾಂಡರ್ಡ್ ವಿತ್ ಪಾಸಿಂಗ್ ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್, ಲೋಕಲ್ ಲ್ಯಾಂಗ್ವೇಜ್ ಆ್ಯಂಡ್ ಇಂಗ್ಲೀಷ್ ಹ್ಯಾವ್ ಬೀನ್ ಸ್ಟಡಿಡ್ ಆ್ಯಸ್ ಕಂಪಲ್ಸರಿ ಆರ್ ಎಲೆಕ್ಟಿವ್ ಸಬ್ಜೆಕ್ಟ್ ಅಂತ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಅಂತ ಅಂದರೆ ಕನ್ನಡ ಇರುತ್ತೆ. ಕನ್ನಡ ನೀವು ಕಂಪಲ್ಸರಿಯಾಗಿ ಬರಬೇಕು ಫ್ರೆಂಡ್ಸ್, ನೀವು ಕಲ್ತಿರಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ಜಾಬ್ ಪ್ರೊಫೈಲ್ ಎಷ್ಟು, ಟೋಟಲ್ ಜಾಬ್ ಎಷ್ಟಿದ್ದಾವೆ ಅಂತ ನಾನು ಈಗ ತೋರಿಸ್ತೀನಿ, ನೀವು ನೋಡ್ಬೋದು. ಈಗ ಟೋಟಲ್ ಜಾಬ್ ಎಷ್ಟು ಅಂತ ಈಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈಗ ಟೋಟಲ್ ಜಾಬ್ ಇಲ್ಲಿ ಕಮ್ಯುನಿಟಿ ವೈಸ್ ಕನ್ಸಾಲಿಡೇಷನ್ ಆಫ್ ಪೋಸ್ಟ್ಸ್ ನೋಡ್ಬೋದು. ಇಲ್ಲಿ ಕಮ್ಯುನಿಟಿ ಆ್ಯಂಡ್ ನಂಬರ್ ಆಫ್ ಪೋಸ್ಟ್. EWS ಕ್ಯಾಂಡಿಡೇಟ್ಗೆ 266, OBC ಕ್ಯಾಟಗರಿಗೆ 605, PWD-A ಅವರಿಗೆ 13, PWD-B ಅವರಿಗೆ 22, PWD-C ಅವರಿಗೆ 30, PWD-DE ಅವರಿಗೆ 11, SC ಕ್ಯಾಟಗರಿಯ 322, ST ಕ್ಯಾಟಗರಿಯ 147, ಅನ್ರಿಸರ್ವ್ಡ್ ಕ್ಯಾಟಗರಿ 1027. ಟೋಟಲ್ ಆಗಿ 2443 ಅಪ್ಲಿಕೇಶನ್ಸ್ಗಳು ಇಲ್ಲಿ ಟೋಟಲ್ ಪೋಸ್ಟ್ಗಳು ಇರುತ್ತವೆ. ನೀವೇನಾದರೂ ಈ ಜಾಬ್ಗೆ ಎಲಿಜಿಬಲ್, ನೀವೇನಾದರೂ SLCನ ಪಾಸ್ ಮಾಡಿದವರು ಯಾರಾದರೂ ಆಗಿದ್ದರೆ ನೀವು ಈ ಜಾಬ್ನ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಹೋಗಿ ಜಾಬ್ಗೆ ಅಪ್ಲೈನ ಮಾಡ್ಬೋದು. ನೆಕ್ಸ್ಟು ನೀವು ಈ ಜಾಬ್ನ ಯಾವ ವೆಬ್ಸೈಟಲ್ಲಿ ಮಾಡಬೇಕು ಅಂತಂದರೆ ನೀವು ಬೇಕಾದ್ರೆ ಗ್ರಾಮೀಣ ಡಾಕ್ ಸೇವಕ್ ಅಂತ ನೀವು ಅಪ್ಲಿಕೇಶನ್ನ ನೀವು ಗ್ರಾಮೀಣ ಡಾಕ್ ಸೇವಕ್ ಇಲ್ಲ ಅಂತ ಅಂದರೆ ಆನ್ಲೈನ್ ಸೈಕಲ್ 3 ಅಂತ ನೀವೇನಾದರೂ ಸರ್ಚ್ ಮಾಡಿದ್ರಿ ಅಂತ ಅಂದರೆ ಇದರ ಒಂದು ನೋಟಿಫಿಕೇಶನ್ ಓಪನ್ ಆಗುತ್ತೆ. ನೀವು ಬೇಕಾದರೆ ಅಲ್ಲಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಫ್ರೆಂಡ್ಸ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಬೈ ದಿಸ್ ರೆಸ್ಪೆಕ್ಟಿವ್ ಎಂಗೇಜಿಂಗ್ ಅಥಾರಿಟೀಸ್ ಆಸ್ ನೌನ್ ಇನ್ ದ annexure ಫಸ್ಟ್ against the each post from eligible candidates for the selection and engagement of the following post of ಗ್ರಾಮೀಣ ಡಾಕ್ ಸೇವಕ್ ಅಂತ ಎಲ್ಲ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ಜಾಬ್ಗಳು ನಿಮಗೆ ಏನಾದರೂ ಬೇಕಿದ್ದಲ್ಲಿ ನೀವು ಅಪ್ಲಿಕೇಶನ್ನ ಹಾಕಿ ಮತ್ತು ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ ಹೇಳ್ಬಿಡ್ತೀನಿ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಅಪ್ಲಿಕೇಶನ್ ಫೀಸನ್ನು ಕೊಟ್ಬಿಡ್ತೀನಿ. ರೆಸಿಡೆನ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟು ಅಪ್ಲಿಕೇಶನ್ ಫೀಸು ಇಲ್ಲಿದೆ, ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಅಪ್ಲಿಕೇಶನ್ ಫೀಸ್ ಇಲ್ಲೆಲ್ಲ ಕೊಟ್ಟಿದ್ರು. ನಾನು ಬೇಕಾದರೆ ಇದನ್ನು ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, ಇನ್ಸ್ಟ್ರಕ್ಷನ್ ಆಫ್ ದಿ ಕ್ಯಾಂಡಿಡೇಟ್ಸ್. ಇದನ್ನು ನೀವು ಬೇಕಾದರೆ ವಿಡಿಯೋನ ಪೌಸ್ ಮಾಡಿ ನೀವು ಬೇಕಾದರೆ ಇದನ್ನು ನೋಡ್ಕೋಬೋದು, ಹೌ ಟು ಅಪ್ಲೈ ಅಂತ ನೀವು ಬೇಕಾದರೆ ನೋಡಿ ಫ್ರೆಂಡ್ಸ್. ನೆಕ್ಸ್ಟು ಅಪ್ಲಿಕೇಶನ್ ಸಬ್ಮಿಷನ್ ಹೇಗೆ ಮಾಡಬೇಕು ಅಂತಂದರೆ ಆನ್ಲೈನ್ ಅಪ್ಲಿಕೇಶನ್ ವಿಲ್ ಬಿ ಅಕ್ಸೆಪ್ಟೆಡ್ ಫ್ರಮ್ ದ ಕ್ಯಾಂಡಿಡೇಟ್ ಹೂ ಡಿಸೈರ್ಸ್ ಟು ಅಪ್ಲೈ ಆನ್ಲೈನ್ ವಿಲ್ ಹ್ಯಾವ್ ಟು ರಿಜಿಸ್ಟರ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್ ಇನ್ ದ ಪೋರ್ಟಲ್ ಥ್ರೂ https indiapost.gov.in. ವೆಬ್ಸೈಟ್ ಯಾವುದು ಅಂತಂದರೆ indiapost.gov.in ಅಲ್ಲಿ ನೀವು ಬೇಕಾದರೆ ಹೋಗಿ ಅಪ್ಲಿಕೇಶನ್ನ ಹಾಕ್ಬೋದು ಫ್ರೆಂಡ್.
ಫ್ರೆಂಡ್ಸ್, ನೀವು ಬೇಕಾದರೆ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ನೀವು ಬೇಕಾದರೆ ಡೈರೆಕ್ಟಾಗಿ ನೀವು ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು ಫ್ರೆಂಡ್ಸ್. ಫೀ ಪೇಮೆಂಟ್ ನೋಡಿ, ಇಲ್ಲಿ ಬೇಕಾದರೆ ನೋಡ್ಬೋದು. ಇಲ್ಲಿ OC OBC ಮತ್ತು EWS ಮೇಲ್ ಟ್ರಾನ್ಸ್ಮೆನ್ ಶುಡ್ ಫೀ 100 ರೂಪೀಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು SC ST ಕೆಟಗರಿ ಏನಾದರೂ ಇದ್ದರೆ ಇಲ್ಲಿ ಹೇಳ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ. SC ST ಕೆಟಗರಿ ಯಾವುದೇ ಒಂದು ಫೀಸ್ ಇಲ್ಲ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ನೀವು ಬೇಕಾದರೆ ಈಗ ಏನು ಮಾಡಬೇಕು ಅಂತಂದರೆ ಇಂಡಿಯಾ ಪೋಸ್ಟ್ gov.in ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಪೋಸ್ಟ್ನ ನೀವು ಅಪ್ಲಿಕೇಶನ್ನ ಹಾಕಿ ನೀವು ಬೇಕಾದರೆ ಎಕ್ಸಾಮ್ ಇರುತ್ತೆ ಇಲ್ವಾ ಅಂತ ಎಲ್ಲ ಹೇಳ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ನೋಟಿಫಿಕೇಷನ್ ಲಿಂಕ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ಹೋಗಿ ಡೌನ್ಲೋಡ್ ಮಾಡಿ ಓದ್ಕೊಳ್ಳಿ. ನೆಕ್ಸ್ಟು ಜಾಬ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ. ಮತ್ತು ಯಾರ್ಯಾರು ಜಾಬ್ಗಾಗಿ ನೀವು ಹುಡುಕಾಡ್ತಿದ್ದೀರಾ ಹುದ್ದೆಗಾಗಿ, ಅವರು ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.